टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಡತನದ ನಡುವೆ ಕಷ್ಟಪಟ್ಟು ಆ ಯುವಕ ಸ್ವಾವಲಂಬಿಯಾಗಿ ಬೆಳೀತಾ ಇದ್ದ. ತಂದೆ ತಾಯಿ ಇಲ್ಲದ ಅನಾಥ ಯುವಕ. ಬ್ರೋಕರ್ ಮೂಲಕ ವಿಧವೆಯಾಗಿ ವಿಧವೆ ಮಹಿಳೆಯನ್ನ ಆತನ ಜೊತೆ ಸೆಕೆಂಡ್ ಮ್ಯಾರೇಜ್ ಆಗತ್ತೆ. ಮದುವೆಯಾಗಿ ಒಂದೇ ತಿಂಗಳಿಗೆ ಆ ಯುವತಿ ಯುವಕನಿಗೆ ಕೈ ಕೊಟ್ಟು ಹೋಗಿದ್ದಾಳೆ. ಏನಾಯ್ತು ಸ್ಟೋರಿ ನೋಡಿ. ಮದುವೆ ಅನ್ನೋದು 7 ಜನ್ಮಗಳ ಅನುಬಂಧ ಅಂತಾರೆ. ಮದುವೆ ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಎನ್ನಲಾಗುತ್ತೆ. ಆದ್ರಿಲ್ಲಿ ವಿಧವೆ ಅಂತ ಬಾಳು ಕೊಟ್ಟು ಮದುವೆಯಾದ ಯುವಕನ ಜೀವನದಲ್ಲಿ ಜಸ್ಟ್ 15 ದಿನಕ್ಕೆ ಬರಸಿಡಲು ಬಡ್ದಿದೆ. 100 ಕಾಲ ಜೊತೆಯಾಗಿರ್ತೀನಿ ಅಂತ ಮಾತು ಕೊಟ್ಟು ಸಪ್ತಪದಿ ತುಳಿದವಳು 15 ದಿನಕ್ಕೆ ಗಂಡನನ್ನ ಬಿಟ್ಟು ಪರಾರಿಯಾಗಿದ್ದಾಳೆ. ಮದುವೆಯಾದ 15 ದಿನಕ್ಕೆ ಪತ್ನಿ ಎಸ್ಕೇಪ್. ವಿಧವೆ ಅಂತ ಬಾಳು ಕೊಟ್ಟವನ ಬದುಕಲ್ಲಿ ವಿಧಿಯಾಟ. ಬೈಕಲ್ಲಿ ಸುತ್ತಾಡೋದೇನು, ಒಬ್ರನ್ನೊಬ್ರು ಒಪ್ಪಿಕೊಂಡು ಪೋಸ್ ಕೊಡೋದೇನು, ರೀಲ್ಸ್ ವಿಡಿಯೋಗಳೇನು. ಅಂದಹಾಗೆ ಈ ಜೋಡಿಯ ಹೆಸರು ಮೌನೇಶ್ ಮತ್ತು ದೀಪಿಕಾ. ಅನಾಥನಾದ ಮೌನೇಶ್ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಹೊಸಕೊಪ್ಪದಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಬ್ರೋಕರ್ ಮೂಲಕ ಒಂದು ಮಗುವಿನ ತಾಯಿ. 10 ವರ್ಷಗಳ ಹಿಂದೆಯೇ ಗಂಡನನ್ನ ಕಳೆದುಕೊಂಡಿದ್ದ 32 ವರ್ಷದ ವಿಧವೆ ದೀಪಿಕಾ ಎನ್ನೋಳಿಗೆ ಬಾಳ್ಕೊಟ್ಟಿದ್ದ. ಫೆಬ್ರವರಿ 7ನೇ ತಾರೀಕು ನವುಲೆಯ ಚೌಡೇಶ್ವರಿ ದೇವಾಲಯದಲ್ಲಿ ಸರಳವಾಗಿ ವಿವಾಹವಾಗಿದ್ದ. ಇಬ್ರು ಧರ್ಮಸ್ಥಳ ಸೇರಿ ವಿವಿಧ ದೇವಾಲಯಗಳಿಗೆ ಹೋಗಿ ಬಂದಿದ್ರು. ಮದುವೆಯಾದ 2 ದಿನಕ್ಕೆ ತವರು ಮನೆ ಸೇರಿದವಳು 15 ದಿನಕ್ಕೆ ಎಸ್ಕೇಪ್ ಆಗಿದ್ದಾಳೆ. ದಂಪತಿ ಬಾಳಲ್ಲಿ ಹುಳಿ ಹಿಂಡದ್ನ ಪೊಲೀಸಪ್ಪ. ಕಳಸ ಎಎಸ್ಐ ಪೂರ್ಣೇಶ್ ವಿರುದ್ಧ ಪತಿ ಆರೋಪ. ಪತ್ನಿ ಪರಾರಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ದೀಪಿಕಾಳಿಗೆ ಚಿಕ್ಕಮಗಳೂರು ತಾಲೂಕಿನ ಕಳಸ ಠಾಣೆಯ ಎಎಸ್ಐ ಪೂರ್ಣೇಶ್ ಅನ್ನೋರು ಕೆಲ ವರ್ಷಗಳಿಂದ ಪರಿಚಯ ಇದ್ರಂತೆ. ದೀಪಿಕಾ ಹೆಸರಲ್ಲಿ 2 ಎಕರೆ ಜಮೀನಿದ್ದು ಅದರ ಮೇಲೆ ಕಣ್ಣಿಟ್ಟಿರಂತಹ ಎಎಸ್ಐ ಪೂರ್ಣೇಶ್ ಈಕೆ ಜೊತೆ ಸಂಬಂಧ ಇಟ್ಕೊಂಡು ನಮ್ಮಿಬ್ಬರ ನಡುವೆ ತಂದಿಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ ಮೌನೇಶ್. ಪರಸ್ಪರ ಒಪ್ಕೊಂಡು ಡಿಸ್ಕಸ್ ಮಾಡಿ ಫ್ಯೂಚರ್ ಬಗ್ಗೆ ಹಂಗೆ ಮಾತಾಡೋಂಥ ಮದುವೆಗೆ ಚೆನ್ನಾಗಿದ್ದೀವಿ ಸರ್ ನಾವು. ಇವು ಪೂರ್ಣೇಶ್ ಅಂತ ಬಂದು ಇವರು ಸಡನ್ಲಿ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನನ್ನ ಮೇಲೆ ಅದು ದಬ್ಬಾಳಿಕೆ ಮಾಡಿದ್ರು. ಆ ಥರ ಮಾಡ್ತೀನಿ ತುಂಬ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಇವರು ನನ್ನ ಮೇಲೆ ಈ ಥರ ಹಲ್ಲೆ ಮಾಡಿದ್ದಾರೆ ಸರ್. ಇವರು ನನ್ನ ಹೆಂಡ್ತಿನ ಬ್ರೈನ್ ವಾಶ್ ಮಾಡಿದ್ದಾರೆ. ಇವಳು ನಂಗೆ ಒಂದು ವಿಷಯನೂ ಏನಂತ ಹೇಳಿಲ್ಲ ನನಗೆ. ಇವರು ಈ ಥರ ಇಲ್ಲ, ಅವಳ ಜೊತೆ ಸಹವಾಸ ಬಿಡು ನೀನು, ಇಲ್ಲ ಅಂದ್ರೆ ಉಳ್ಕೋದಿಲ್ಲ, 3 ಆಪ್ಷನ್ ಕೊಡ್ತೀನಿ ನಿನಗೆ, ಅವಳು ಬಿಟ್ಟಿರಬೇಕು, ಅವಳ ನಂಬರ್ ಎಕ್ಸ್ಚೇಂಜ್ ಮಾಡ್ತಿದ್ದಾಳೆ, ಅವಳ ವಿಷಯಕ್ಕೆ ಹೋಗ್ಬೇಡ, ಬಂದ ಸಾಯಿಸ್ಬಿಡ್ತೀನಿ ನಿನ್ನ, ಎಲ್ಲಿದ್ರು ಬಿಡಲ್ಲ ನಿನ್ನ ಅಂತ ಹೇಳ್ತಾರೆ ಸರ್. ಕೆಲ ಯುವಕರನ್ನ ಕರೆತಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ನನ್ನ ಪತ್ನಿಯಿಂದಲೇ ನನ್ನ ವಿರುದ್ಧ ಮಹಿಳಾ ಠಾಣೆಯಲ್ಲಿ ದೂರು ಕೊಡಿಸಿದ್ದಾರೆ ಅಂತ ಮೌನೇಶ್ ಎಎಸ್ಐ ವಿರುದ್ಧ ಆರೋಪಿಸಿದ್ದಾರೆ. ಅಲ್ಲದೆ ಎಸ್ಪಿಗೂ ದೂರು ಕೊಡೋದಾಗಿ ಹೇಳಿದ್ದಾರೆ. ಇವು ಬ್ರೈನ್ ವಾಶ್ ಮಾಡ್ಕೊಂಡು ಕರ್ಕೊಂಬಂದು ನಿನ್ನ ಜೊತೆ ಮಾತಾಡೋದು ಮತ್ತೆ ಕರ್ಕೊಂಬಂದು ಇವಳು ಒಬ್ಬಳೇ ಬಂದಿಂದ ಏನೋ ಕಷ್ಟ ಸುಖ ಮಾತಾಡ್ಕೊತ ಬಂದಿರೋಕೆ ನಾನು ಮಾತಾಡಿ ಊರಿಗೆ ಬಿಟ್ಟು ನಾನು ಅಂದ್ಕೊಂಡಿದ್ರೆ ಇವಳು ನನ್ನ ಮುಗಿಸ್ಕೊಂತ ಬಂದು ಏನಿಲ್ಲ ಮಾಮೂಲಿ ನಾರ್ಮಲಾಗಿ ಮಾತಾಡಿ ಇವಳು ಗಾಡಿ ಸ್ವಿಚ್ ಆನ್ ಮಾಡಿ ಫೋನ್ ಸಿಗ್ಸ್ಕೊಂಡು ಕಾರಲ್ಲಿ ಅಟ್ಯಾಕ್ ಆದ. ಆಮೇಲೆ ಇವ್ರಷ್ಟು ನನ್ನ ಅಟ್ಯಾಕ್ ಮಾಡಿದ್ದಾರೆ ಸರ್. ಅಲ್ಲಿವರು ನನಗೆ ಗೊತ್ತೇ ಇಲ್ಲ, ಅವ್ರು ಒಬ್ಬಳೇ ಬಂದಂತ ನಾನು ಅಂದ್ಕೊಂಡಿದ್ದೀನಿ. ನಾನೇನು ಒಬ್ಬಳೇ ಬಂದಿದ್ದಾಳೆ, ಏನೋ ಮಾತಾಡ್ಕೊಂಡು ಊರಿಗೆ ಬಿಟ್ಟು ಬಂದಾಯ್ತು ಅಂತ ಹೆಚ್ಚು ಕಡಿಮೆ ನಾನು ಅಂದ್ಕೊಂಡಿದ್ದೆ. ಇವಳು ಈ ಥರ ತಾಳಿ ಚೇನ ತಗೊಂಬಂದು ನನ್ನ ಸಾಯಿಸಕ್ಕೆ ಬಂದ ನಂಗೆ ಅಂದ್ಕೊಂಡಿಲ್ಲ ಸರ್ ನಾನು. ಮೌನೇಶ್ ಸಂಸಾರದಲ್ಲಿ ಕಳಸ ಎಎಸ್ಐ ಈಗ ವಿಲನ್ ಆಗಿರುವ ಆರೋಪ ಕೇಳಿಬಂದಿದೆ. ವಿಧವೆಗೆ ಬಾಳು ಕೊಟ್ಟ ಅನಾಥ ಯುವಕ ಸಂಕಷ್ಟಕ್ಕೆ ಸಿಲುಕಿದ್ದು ಪತ್ನಿ ಆದಷ್ಟು ಬೇಗ ವಾಪಸ್ ಬರಲಿ ಅಂತ ಕಾಯ್ತಿದ್ದಾನೆ. ಬಸವರಾಜ್ ಯರಗಣವಿ, ಟಿವಿ9 ಶಿವಮೊಗ್ಗ.